ಮಾತರಂ ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದ್ದೆವು, ಒಬ್ಬ ಒಳ್ಳೆ ನಾಯಕನಾದವ, ಒಬ್ಬ ಒಳ್ಳೆ ಲೀಡರ್ ಅಂತ ಆದವ ಒಬ್ಬನೇ ಹೊಡೆದಾಡಲಿಕ್ಕೂ ಶಕ್ತಿ ಇರಬೇಕು, ಸಾಮೂಹಿಕವಾಗಿ ಹೊಡೆದಾಡಲಿಕ್ಕೂ ಶಕ್ತಿ ಇರಬೇಕು. ಒಂದು ದೇಶ ಇರುತ್ತೆ, ಅದು ಹೆಚ್ಚು ಸೈನಿಕರಿರೋದಿಲ್ಲ, ಹೆಚ್ಚು ವೆಪನ್ಸ್ ಆಯುಧಗಳಿರೋದಿಲ್ಲ. ಅಂತಹವನು ಹೇಗೆ ಹೊಡೆದಾಡಬೇಕು ಅನ್ನೋದನ್ನು ಅವನು ತೋರಿಸಿದ ಕೃಷ್ಣ. ಹಾಗೆ ಬೇರೆ ಬೇರೆ ಯುದ್ಧ ನೀತಿಯನ್ನು ತೋರಿಸಿದ. ಗೆರಿಲ್ಲಾ ವಾರ್ ಅಂತ ಅದನ್ನು ತೋರಿಸಿ ಈಗ ಇಡೀ ರಾಜಧಾನಿಯನ್ನು ಶಿಫ್ಟ್ ಮಾಡಿದ. ಕಾಲಯವನನ್ನು ಕಾಯ್ತಾ ತನ್ನ ದೇಶದ ಗಡಿಯಲ್ಲಿ ಕುಳಿತಿದ್ದ. ಇಷ್ಟನ್ನು ನಾವು ನಿನ್ನೆ ನೋಡಿದ್ವಿ. ನಿರಾಯುಧಂಚ ಮಾಮಯಂ ವರಾಚ್ಛಿವಸ್ಯ ನಕ್ಷಮಃ ಸಮಸ್ತಸೇನಯಾಯುತೋಪಿ ಯೋದ್ಧುಮಿತ್ಯದರ್ಶಯತ್. ನಾನು ಬರಿಗೈಯಲ್ಲಿ ಇದ್ದರೂ ಕೂಡ ಕಾಲಯವನ ನನ್ನನ್ನು ಕೊಲ್ಲಲಿಕ್ಕೆ ಆಗೋದಿಲ್ಲ, ಶಿವನ ವರ ಇದ್ದರೂ ಕೂಡ ಅನ್ನೋದನ್ನು ತೋರಿಸಲಿಕ್ಕೆ ಕೃಷ್ಣ ಅಲ್ಲಿ ನಿಂತಿದ್ದ. ಇದಕ್ಕಿಂತ ಮೊದಲು ಒಂದು ದೌತ್ಯ ರಾಜನೀತಿಯ ರೀತಿಯಲ್ಲಿ ಕೆಲವೊಂದು ಸಂದೇಶಗಳ ವಿನಿಮಯ ಆಗಿತ್ತು. ಕೃಷ್ಣ ಏನು ಮಾಡಿದ, ಸ ಕೃಷ್ಣ ಪನ್ನಗಂ ಘಟೆ, ಒಂದು ಮಡಿಕೆಯಲ್ಲಿ ಕಪ್ಪು ಹಾವನ್ನು ತುಂಬಿ ಕಳಿಸಿದ್ದ. ಅದು ಅವನಿಗೇನು ಅರ್ಥ ಆಯಿತು ಗೊತ್ತಾ? ನಿರಾಯುಧೋಪ್ಯಹಂ ಕ್ಷಮಃ ನಿಹಂತು ಅಪ್ರಿಯಾನಿತಿ. ಹಾವು ಹೇಗೆ ಆಯುಧ ಇಲ್ಲದಿದ್ದರೂ ಕೂಡ ಕೊಲ್ಲತ್ತೋ ಹಾಗೆ ನಾನು ಕೊಲ್ಲುತ್ತೇನೆ ಅಂತ ಅರ್ಥ ಅವನಿಗಾಯ್ತದು, ಕಾಲಯವನಿಗೆ. ಅದಕ್ಕೆ ಇವನೇನು ಮಾಡಿದ, ಘಟಂ ಪಿಪೀಲಿಕಾ ಗಣೈಹಿ ಪ್ರಪೂರ್ಯ ಯಾವನೋಸ್ಯ ಚ ಬಹುತ್ವಚೋ ವಿದೇಶ್ಯ ಇತ್ಯಹಿಮೃತಂ ವ್ಯದರ್ಶಯತ್. ತುಂಬ ಇರುವೆಗಳನ್ನು ಒಳಗಡೆ ಬಿಟ್ಟ, ಮಡಿಕೆಯ ಒಳಗಡೆ ಕಳುಹಿಸಿದ. ಹಾಗೆ ಕಳುಹಿಸಿದಾಗ ದ್ವಾರಾವತಿಗೆ ಮಧುರೆಗೆ ಬರುವಾಗ ಒಳಗಿದ್ದ ಇರುವೆಗಳೆಲ್ಲ ಕಚ್ಚಿ 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 ಹಾವು ಸತ್ತು ಹೋಗಿತ್ತು. ಅದರ ಇಂಡಿಕೇಶನ್ ಏನು ಅಂದರೆ, ನಾವು ಬಹಳ ಜನ ಇದ್ದೇವೆ, ಮೆಜಾರಿಟಿ ನಮ್ಮದಿದೆ, ನಾವು ನಿನ್ನನ್ನು ಕೊಲ್ತೇವೆ ಅಂತ. ಇದು ಸಾಂಕೇತಿಕವಾಗಿ ನಡೆದದ್ದು, ಬಹಳ ಮುಖ್ಯ ಆಗುತ್ತೆ. ಯಾವುದೋ ಒಂದು ಕಾಲದಲ್ಲಿ ಈ ತಮಿಳುನಾಡಿನ ಚಿತ್ರ ನಿರ್ದೇಶಕ ಕೆ ಬಾಲಚಂದರ್ ಅವರು ಪ್ರಧಾನಿಗಳಿಗೆ ಮನವಿಯನ್ನು ಕೊಡುವಾಗ ಅವನಿಗೆ ಕಾಣಿಕೆ ಅಂತ ಹೇಳಿ ಒಣಗಿದ ಭತ್ತದ ತೆನೆಯನ್ನು ಕೊಟ್ಟಿದ್ರು. ನಾವು ಭತ್ತದ ತೆನೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ, ಭತ್ತದ ಬೆಳೆಯನ್ನು ತೆಗಿಲಿಕ್ಕೆ ಆಗಿಲ್ಲ, ಅದರಿಂದಾಗಿ ಬಹಳ ತೊಂದರೆ ಇದೆ ಅಂತ. ಅದು ಅವ್ರ ಮೇಲೆ ಎಂತಹ ಪರಿಣಾಮ ಬೀರಿತು ಅಂತಂದರೆ, ನಿಮಗೆ ನೀರಿಲ್ಲದೆ ಹೋದ್ರೂ ಬಿಡಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಆರ್ಡರ್ ಮಾಡುವಷ್ಟು ಪರಿಣಾಮ ಆಯಿತು. ಕೆಲವೊಮ್ಮೆ ಹಾಗಾಗತ್ತೆ. ಸಾಂಕೇತಿಕವಾಗಿ ಮಾತನಾಡೋದು ಅಂತ ಇದೆಯಲ್ಲ, ಇಲ್ಲಿಯೂ ನಾವು ಮಾತನಾಡ್ತೇವೆ, ಸಾಂಕೇತಿಕವಾಗಿ ಮಾತನಾಡೋದು ಅದಿದೆ. ಆದರೆ ವಿಶೇಷತಃ ರಾಜಕೀಯ ವಲಯಗಳಲ್ಲಿ ಅದೊಂದು ಪೊಲಿಟಿಕಲ್ ಸಿನಾರಿಯೋನ ಪ್ರತಿನಿಧಿಯಾಗತ್ತೆ. ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದಾದವ ಇದನ್ನೆಲ್ಲ ಬಳಸ್ಕೊಳ್ತಾನೆ.
ಆ ತರಹದ ರಾಜನೈತಿಕ ಸಂದೇಶ ಅದನ್ನು ಅವರು ಮಾಡಿದ್ದು. ಅಲ್ಲಿಗೆ ಅವನ ಏನು ವರ ಇತ್ತು ಕೃಷ್ಣನನ್ನು ಕೊಲ್ಲುವಂತಾಗಲಿ ಅಂತ, ಅದಾಯಿತು, ಕೃಷ್ಣನನ್ನು ಕೊಂದಾಯಿತು. ರಾಜನೀತಿಯ ಒಂದು ಸಾಂಕೇತಿಕ ಪರಿಭಾಷೆಯಲ್ಲಿ ಸೋಲಿಸಿದ್ದಾಯಿತು. ಆದರೆ ವಸ್ತುತಃ ಅವನಿಗೆ ಸೋಲಿಸಲಿಕ್ಕಿನ್ನೂ ಸಮಯ ಇತ್ತು. ಕಿಮತ್ರ ಸತ್ಯಮಿತ್ಯಹಂ ಪ್ರದರ್ಶಯಿಷ್ಯೈತ್ಯಜಃ ಉದೀರ್ಯ ದೂತಮಭ್ಯಯಾತ್ ಸ ಯಾವನಂ ಪ್ರಬಾಧಿತು. ದೇವರಿಗೆ ಇದು ಗೊತ್ತಾಗಲ್ವೇನು? ಅವನು ನಗತಾ ಹೇಳಿದ ಅಂತೆ ಯಾವುದು ಸತ್ಯ ಆಗತ್ತೆ ನೋಡೋಣ. ಇದು ಸಾಂಕೇತಿಕವಾಗಿ ಮಾತನಾಡಿದ್ದು, ಎದುರು ಬದುರು ನಿಂತದ್ದಲ್ಲ, ಫಿಸಿಕಲ್ ಅಸಾಸಿನೇಷನ್ ಅಲ್ಲ. ಅದರಿಂದಾಗಿ ಇದೊಂದು ಸಿಂಬಾಲಿಕ್ ವಾರ್. ಇದರಲ್ಲಿ ನಿನಗೆ ಗೆದ್ದಿರಬಹುದು, ಆದರೆ ಸತ್ಯ ಏನು ಅಂತ ಇನ್ನು ಮುಂದೆ ಗೊತ್ತಾಗತ್ತೆ ಅಂತಂದ ಅವನು ಕೃಷ್ಣ. ಅದರಿಂದಾಗಿ ದೂತನಿಗೆ ಹೇಳಿದ, ಬರಲಿಕ್ಕೆ ಹೇಳು, ನಾನು ತಯಾರಿದ್ದೇನೆ ಅಂತ. ಸಬಾಹುನೈವ ಕೇಶವೋ ವಿಜಿತ್ಯ ಯಾವನಂ ಪ್ರಭು ನಿಹತ್ಯ ಸರ್ವ ಸೈನಿಕಾನ್ ಸೋಮಸ್ಯ ಯಾಪಯತ್ ಪುರೀಂ. ಅವನೇನು ಮಾಡಿದ? ಕೆಲವರನ್ನೇ ಉಳಿಸಿಕೊಂಡಿದ್ದ ಸೈನಿಕರನ್ನು. ನಾನು ಕರೆದಾಗ ಬನ್ನಿ ಅಷ್ಟೇ, ಯುದ್ಧದಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿದ್ದ. ಕೇವಲ ತೋಳ್ಗಳಿಂದ 3 ಕೋಟಿ ಜನರನ್ನು ಕೊಂದು ಅವನ ಏನು ಸಂಪತ್ತು ಇದೆ ಅದನ್ನು ದ್ವಾರಪಟ್ಟಣಕ್ಕೆ ಕಳುಹಿಸಿದ ಸೈನಿಕರ ಮೂಲಕ. ಅಂದರೆ ಕೂಲಿಗಳ ತರಹ ಬಳಸಿಕೊಂಡದ್ದು, ಯುದ್ಧಕ್ಕಾಗಿ ಅಲ್ಲ. ಸಹಸ್ರಶಸ್ತ್ರ ಸಂಚಯಾನ್ ಸೃಜಂತಮಾಚು ಯಾವನಂ ನ್ಯಪಾತಯದ್ರಥೋತ್ತಮಾತ್ ತಳೇನ ಕೇಶವೋರಿಹ. ಅವನು ಆಯುಧಗಳನ್ನು ಬಳಸಿ ಯುದ್ಧ ಮಾಡ್ತಾ ಇದ್ದಾನೆ. ದೇವರದ್ದು ಕೇವಲ ಕೈ ಮಾತ್ರ, ಅದು ತಳೇನ. ಪೂರ್ತಿ ಬಲವನ್ನು ಬಳಸಬೇಕು ಅಂತಂದರೆ, ನಮ್ಮ ಪೂರ್ತಿ ಸ್ಟ್ಯಾಮಿನಾ ಹೊರಗಡೆ ಬರಬೇಕು ಅಂತಂದರೆ ಮುಷ್ಟಿ ಕಟ್ಟಬೇಕಲ್ವಾ? ಆ ಮುಷ್ಟಿಯನ್ನು ಕಟ್ಟಿರಲಿಲ್ಲ ಅವನು, ಕೇವಲ ಹೀಗೆ ಹೊಡೆದಿದ್ದಂತೆ ತಳೇನ. ಹಾಗೆ ಹೊಡೆದು ಬೀಳಿಸಿದ್ದ. ವಿವಾಹನಂ ನಿರಾಯುಧಂ ವಿಧಾಯ ಬಾಹುನಾ ಕ್ಷಣಾತ್ ವಿಮೂರ್ಛಿತಂ ನ ಚಾಹನತ್ ಸುರಾರ್ಥಿತಂ ಸ್ಮರನ್ ಹರಿಹಿ. ಹೀಗೆ ಅವನ ಆನೆ ಕುದುರೆಗಳು ಹೋಯಿತು, ಅವನ ರಥವನ್ನು ಮುರಿದು ಹಾಕಿದ್ದ ಶ್ರೀಕೃಷ್ಣ. ಇನ್ನು ಹಾಗೆ ಹೊಡೆದೇ ಕೊಲ್ಲಬಹುದಿತ್ತು, ಆದರೆ ದೇವತೆಗಳು ಅವಾಗ ಹೇಳಿದ್ದನ್ನು ನೆನಪಿಸಿಕೊಂಡ ಅಂತೆ ದೇವರು. ಅದೇನದು? ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್. ಪುರಾಹಿ ಯೌವನಾಶ್ವಜೇ ವರಪ್ರದಾಸುರೇಶ್ವರಾ ಯಯಾಚಿರೇ ಜನಾರ್ದನಂ ವರಂ ವರಪ್ರದೇಶ್ವರಂ. ಯುವನಾಶ್ವನ ಮಗ ಒಬ್ಬ ಮುಚುಕುಂದ ಅಂತ ಇದ್ದ. ಅವನು ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ಯದುವಂಶದಲ್ಲಿಯೇ ಬಂದವ. ಎಷ್ಟು ಹಳಬ ಅಂದರೆ ಯಾವುದೋ ಯುಗಕ್ಕೆ ಸಂಬಂಧಪಟ್ಟವ. ಆ ಮುಚುಕುಂದ ಏನಿದ್ದಾನೆ, ಅವನು ದೇವತೆಗಳ ಹತ್ತಿರ ಅತ್ಯಂತ ಅನರ್ಥವಾದ ವ್ಯರ್ಥವಾದ ವರವನ್ನು ಕೇಳಿದ್ದ. ಅದನ್ನು ಸಾರ್ಥಕ ಮಾಡುವಂಥ ದೇವತೆಗಳೆಲ್ಲ ದೇವರ ಬಳಿ ಕೇಳಿದ್ರು. ಏನು ಅಂತಹ ಅನರ್ಥವರ? ಅರಿಂ ಭವಿಷ್ಯ ಯಾವನಂ ದಹತ್ವಯಂ ತವೇಶ್ವರ. ಅವನು ಎಷ್ಟೇ ವ್ಯರ್ಥವಾದ ವರ ಇರಲಿ, ಅದರಿಂದ ನೀನೇ ಸೇವೆಯನ್ನು ತೆಗೆದುಕೋ. ಏನು ಸೇವೆಯನ್ನು ನೀನೇ ತೆಗೆದುಕೊಳ್ಳೋದು ಅಂದರೆ, ಮುಂದೆ ಕಾಲಯವನ ಅಂತ ನಿನ್ನ ಶತ್ರು ಬರ್ತಾನಲ್ಲ, ಇವನ ಮೂಲಕ ಅವನನ್ನು ಕೊಲ್ಲು, ಇವನನ್ನು ಆಯುಧದಂತೆ ಮಾಡಿಕೊಂಡು ಅವನನ್ನು ಕೊಲ್ಲು. ತಥಾಸ್ತ್ವಿತಿ ಪ್ರಭಾಷಿತಂ ಸ್ವವಾಕ್ಯಮೇವ ಕೇಶವಃ ಋತಂ ವಿಧಾತುಮಭ್ಯಯಾತ್ ಸ ಯೌವನಾಶ್ವಜಾಂತಿಕಂ. ಹೀಗೆ ತಾನು ಕೊಟ್ಟ ದೇವತೆಗಳಿಗೆ ತಾನು ಕೊಟ್ಟ ಮಾತನ್ನು ಈಡೇರಿಸಲಿಕ್ಕಾಗಿ ಕೃಷ್ಣ ಕಾದಿದ್ದ. ಈಗಲೇ ಹೊಡೆಯಲಿಲ್ಲ. ಸಸಂಜ್ಞಕೋಥ ಯಾವನಃ ಧರಾತಳಾತ್ ಸಮುತ್ಥಿತಃ ನಿಪಾತ್ಯಯಾಂತಮೀಶ್ವರಂ ಸ ಪೃಷ್ಠತೋನ್ವಯಾತ್ ಕೃಧ. ಅವನಿಗೆ ಎಚ್ಚರ ಆಗಲಿ ಅಂತ ಕಾಯ್ತಾ ಇದ್ದ. ಎಲ್ಲರೂ ಸತ್ತಿದ್ದಾರೆ, ಕಾಲಯವನ ಮಾತ್ರ ಉಳಿದಿದ್ದಾನೆ. ಕಾಲಯವನ ಹೀಗೆ ಎದ್ದ. ಅವನಿಗೆ ಎಚ್ಚರ ಆದ ಕೂಡಲೇ ದೇವರು ಓಡ್ಲಿಕ್ಕೆ ಶುರು ಮಾಡಿದ. ಇವನೇನಂದುಕೊಂಡ ಕಾಲಯವನ, ನನ್ನ ಬಲ, ಅದರಿಂದ ಕೃಷ್ಣ ಹೆದರಿದ್ದಾನೆ, ಓಡ್ತಾ ಇದ್ದಾನೆ ಅಂತ ಓಡ್ಲಿಕ್ಕೆ ಶುರು ಮಾಡಿದ ಅಲ್ವಾ? ಕೆಲವೊಮ್ಮೆ ಹಾಗೆ ಮೀನು ಅಂದುಕೊಳ್ಳುತ್ತೆ, ಈ ಒಂದು ಗಾಳದಲ್ಲಿರೋ ಹುಳ ನನ್ನನ್ನು ಬೇಟೆ ಆಡತ್ತೆ ಅಂತ. ಗಾಳ ಇಟ್ಕೊಂಡವನು ಬೇರೆನೇ ಇರ್ತಾನೆ. ಕೆಲವೊಮ್ಮೆ ಹಾಗಾಗತ್ತೆ. ಅದರಿಂದಾಗಿ ಹರಿರ್ ಗುಹಾನ್ ನೃಪಸ್ಯತು
ಪ್ರವಿಶ್ಯ ಸಂವ್ಯವಸ್ಥಿತ ಸ ಯಾವನಪ್ಪದಾಹನತ್ ನೃಪಂ ಸತಂ ದದರ್ಶಃ. ಹರಿರ್ಗುಹಾಂ ಪ್ರವಿಶ್ಯ, ದೇವರು ಓಡ್ತಾ ಓಡ್ತಾ ಗುಹೆಯ ಒಳಗಡೆ ಹೋದ. ಅಲ್ಲಿ ಒಳಗಡೆ ಮುಚುಕುಂದ ಮಲಗಿದ್ದ. ಮಲಗಿದ್ದ ಮುಚುಕುಂದನನ್ನು ನೋಡಿದ ಯವನ ಜೋರಾಗಿ ಕಾಲಿನಿಂದ ಒದ್ದ. ಅವನು ಹೀಗೆ ನೋಡಿದ, ಎಚ್ಚರಾದಾಗ ನೋಡಿದ್ದಷ್ಟೇ. ಸದೃಷ್ಟಿ ಮಾತ್ರತೋ ಬಭೂವ ಭಸ್ಮಸಾತ್ ಕ್ಷಣಾತ್ ಸ ಏವ ವಿಷ್ಣುರವ್ಯಯೋ ದದಾಹ ತಂ ಹಿವನ್ಹಿವತ್. ಇವ ಏನು ಮಾಡಿದ, ನೋಡಿದ ಕೂಡಲೇ ಅವನು ಸುಟ್ಟು ಹೋದ. ಅವನ ಕಣ್ಣೊಳಗಡೆ ಬೆಂಕಿಯಾಗಿ ಬಂದವ ಬೇರೆ ಯಾರೂ ಅಲ್ಲ, ನಾರಾಯಣನೇ ಅಂತ. ವರಾಚ್ಛಿವಸ್ಯ ದೈವತೈ ಅವಧ್ಯದಾನವಾನ್ ಪುರ ಹರೇರ್ವರಾನ್ಯಹತ್ಯ ಸಪ್ರಪೇದ ಆಶ್ವಿಮಂ ವರಂ. ದೇವರ ಈ ಅನುಗ್ರಹಕ್ಕೆ ಮುಚುಕುಂದ ಹೊಂದುವ ಮೊದಲು, ಪಾತ್ರನಾಗುವ ಮೊದಲು ಶಿವನ ವರದಿಂದ ದೈತ್ಯರನ್ನು ಕೊಂದಿದ್ದ ಅವನು. ದೇವತೆಗಳಿಗೆ ಸಂತೋಷ ಆಯಿತು. ಏನು ವರ ಬೇಕು ಅಂತ ಕೇಳಿದರು. ಸುದೀರ್ಘ ಸುಪ್ತಿಮಾತ್ಮನಃ ಪ್ರಸುಪ್ತಿ ಭಂಗ ಕೃತ್ಕ್ಷಯಂ. ದೀರ್ಘವಾದ ನಿದ್ರೆ ಬೇಕು ಅಂತ ಕೇಳಿದ ಅವನು. ಪ್ರಸುಪ್ತಿ ಭಂಗ ಕೃತ್ಕ್ಷಯಂ, ಯಾರು ನಿದ್ರೆಯಿಂದ ಎಬ್ಬಿಸ್ತಾನೆ ಅವನು ಸಾಯಬೇಕು ಅಂತ, ಈ ತರಹದ ವರ. ಸದೃಷ್ಟಿ ಮಾತ್ರ ತಸ್ತತೋ ಹತಸ್ಸ ಯಾವನಸ್ತದಾ. ಈ ತರಹದ ವರ ಇದು ಅತ್ಯಂತ ಅನರ್ಥವಾದದ್ದು. ಇದನ್ನು ಹೇಗೆ ಸಾರ್ಥಕ ಮಾಡೋದು? ಯಾರು ಎಬ್ಬಿಸೋದೇ ಬೇಡ, ದೀರ್ಘವಾದ ನಿದ್ರೆ ಬೇಕು, ಅಷ್ಟು ಸುಸ್ತಾಗಿತ್ತು ಅವನಿಗೆ. ಯಾರು ನಿದ್ರೆಯಿಂದ ಎಬ್ಬಿಸ್ತಾರೆ ಅವರು ಸುಟ್ಟೋಗಬೇಕು ಅಂತ ವರವನ್ನು ಕೇಳಿದ ಅವನು. ಅತಶ್ಚ ಪುಣ್ಯಮಾಪ್ತವಾನ್ ಸುರಪ್ರಸಾದ ತೋಕ್ಷಯಂ ಸ ಯೌವನಾಶ್ವಜೋ ನೃಪೋ ನ ದೇವತೋಷಣಂ ವೃಥಾ. ಹೀಗೆ ಇವನು ಅತ್ಯಂತ ಅನರ್ಥವಾದ ವರವನ್ನು ಪಡೆದುಕೊಂಡಿದ್ದಾನೆ. ಈ ಅನರ್ಥಕವಾದ ವರವನ್ನು ಬೇಡಿ ಅವನು ತಪ್ಪುವುದು ಬೇಡ, ಅವನಿಗೆ ಒಳ್ಳೆ ಲಾಭ ಆಗಬೇಕು ಅಂತ ದೇವತೆಗಳು ದೇವರನ್ನು ಬೇಡಿಕೊಂಡರು. ಅದಕ್ಕೆ ಹೇಳಿದ್ದು ನ ದೇವತೋಷಣಂ ವೃಥಾ. ದೇವರನ್ನಾಗಲಿ ತೃಪ್ತಿಗೊಳಿಸಿದರೆ ವ್ಯರ್ಥ ಅಲ್ವೇ ಅಲ್ಲ. ಈಗ ಇಮಿಡಿಯೇಟಾಗಿ ಸಿಗದಿರಬಹುದು, ಮುಂದೆ ಸಿಗುತ್ತೆ. ತಥೋ ಹರಿಂ ನಿರೀಕ್ಷ ಸಸ್ತುತಿಂ ವಿಧಾಯ ಚೋತ್ತಮಾಂ ಹರೇರನುಜ್ಞಯ ತಪಶ್ಚಚಾರ ಮುಕ್ತಿಮಾಪಚ. ತಥೋ ಹರಿಂ ನಿರೀಕ್ಷ, ಅವನಿಗೆ ಆಮೇಲೆ ಸುತ್ತ ನೋಡಿದ ಮುಚಕುಂದ. ದೇವರು ಕಂಡ. ಯಾರು ನೀನು, ಏನಾಯಿತು ಅಂತೆಲ್ಲ ಕೇಳಿದ. ಆಗ ಕೃಷ್ಣ, ಇದು ದ್ವಾಪರ ಯುಗ, ನಾನು ಯಾದವ ಕುಲದಲ್ಲಿ ಬಂದವ, ನನ್ನ ಹೆಸರು ವಾಸುದೇವ ಅಂತ ಕರೀತಾರೆ ಅಂತೆಲ್ಲ ಹೇಳಿದ. ಅದೇ ಯಾರು ಅಂತ ಕೇಳಿದ. ಎಲ್ಲವನ್ನು ಹೇಳಿ ಆದಮೇಲೆ ನನ್ನ 25ನೆಯದ್ದೋ 26ನೆಯದ್ದೋ ತಲೆಮಾರು ಇವನು ಅಂತ. ಅದೊಂದು ಅಪೂರ್ವವಾದ ಭೇಟಿ ಅಲ್ವಾ? ನಮ್ಮ ತಲೆಮಾರಿನ 25 ತಲೆಮಾರು ಹಿಂದೆ ಯಾರಾದರೂ ಭೇಟಿಯಾದರೆ ಅದು ಎಷ್ಟು ಅಪೂರ್ವ ಅದು. ಅವರು ಕಂಡ ಜೀವನ, ಅವರು ಕಂಡ ಜಗತ್ತು, ಅವರು ಕಂಡ ಪರಿಸರ, ಅವರ ದೃಷ್ಟಿ ಎಲ್ಲವೂ ವ್ಯತ್ಯಾಸ ಇರುತ್ತೆ. ನಾನೀಗ ಅದನ್ನೇ ಹೇಳೋದು. ಒಂದೊಮ್ಮೆ ವಾದಿರಾಜರಾಗಲಿ, ವಿಶ್ವಪ್ರಿಯ ತೀರ್ಥರು ಅಂದರೆ ವೃಂದಾವನಾಚಾರ್ಯರಾಗಲಿ, ಅಥವಾ ವಿದ್ಯಾಮಾನ್ಯರೇ ಆಗಲಿ ಬಂದರೆ ಅವ್ರಿಗೆ ಈ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಗೊಂದಲ ಆಗತ್ತೆ ಅಂತ. ಯಾರೋ ಒಬ್ಬರು ಆ ಒಂದು ಪೀಳಿಗೆಯವರು ಈಗ ಬಂದರೆ, ಪ್ರಾಯ ರನ್ನನೋ ಪಂಪನೋ ಮತ್ತೆದ್ದು ಬಂದರೆ ಅವ್ರು ಗಾಬರಿ ಆದಿತ್ತು, ಏನು ಮಾತಾಡ್ತಾ ಇದ್ದಾರೆ ಇವರು ಅಲ್ವಾ? ಹೊಸದಾಗಿ ಜಗತ್ತನ್ನು ತಿಳಿಯಬೇಕು. ಅವರು ಆ ಕಾಲದಿಂದ ಜಗತ್ತನ್ನು ನೋಡಿದರು. ನಾನು ಮಲಗುವಾಗ ಹೀಗಿತ್ತು, ಏಳುವಾಗ ಹೀಗಾಗೋಗಿದೆ ಅಂತ. ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡೇ ರಿಪ್ಪಾನ್ ವಿಂಕಲ್ ಕತೆ ಬಂದದ್ದಲ್ವಾ ಪಾಶ್ಚಾತ್ಯ ಸಾಹಿತ್ಯದಲ್ಲಿ. ಹೀಗಾಗಿ ಇಲ್ಲಿ ಇದೊಂದು ಬೇರೆ ಥರ ಆಯಿತು. ಅವನು ಭಗವದ್ಭಕ್ತಿ, ಅದು ನಿತ್ಯವಾದ ಇದಲ್ವಾ. ಭಗವದ್ಭಕ್ತಿ, ತತ್ವಜ್ಞಾನ ಇತ್ಯಾದಿಗಳೆಲ್ಲ ನಿತ್ಯವಾದ ಮೌಲ್ಯಗಳು. ಹಾಗೇನು ತೊಂದರೆ ಆಗಲ್ಲ. ನಿತ್ಯವಾದ ಮೌಲ್ಯ ಬಿಟ್ಟು ಅವರು ಅನಿತ್ಯವಾದ ಮೌಲ್ಯದಲ್ಲಿ ಇದ್ದಿದ್ರೆ ಅವನಿಗೆ ಜಗತ್ತು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಿತ್ಯವಾದ ಮೌಲ್ಯ ಇತ್ತು, ಗೊತ್ತಾಯಿತು.
ಸಣ್ಣ ಸಣ್ಣ ಚೇಂಜಸ್ 1000 ಇರಬಹುದು. ಇವಾಗ ನಾವು ಬೇರೆ ಅವಾಗಿನವ್ರು ಯಾರಾದರೂ ಬಂದರೆ, ನಮ್ಮ ಮುತ್ತಾತನೋ ನಮ್ಮ ಕೋಲ್ತಾತನೋ ಮತ್ತೆದ್ದು ಬಂದರೆ ನಾವು ಕಾಲ್ ಮಾಡ್ತೇವೆ ಅಂದರೆ ಅವ್ರಿಗೇನು ಅರ್ಥ ಆಗಬೇಡ. ನಾವು ನಿಮ್ಗೆ ಕಾಲ್ ಮಾಡ್ತೇವೆ, ಅವ್ರಿಗೆ ಅರ್ಥವೇ ಬೇರೆ ಆಗುತ್ತೆ, ಅವ್ರಿಗದು ಐಡಿಯಾನೇ ಬರಲ್ಲ. ನಾವು ಉಪಯೋಗಿಸುವ ನುಡಿಗಟ್ಟು, ನಾವು ಉಪಯೋಗಿಸುವಂತಹ ಭಾಷೆ, ಎಲ್ಲದರಲ್ಲಿ ನಮ್ಮ ಮುತ್ತಾತಂದಿರೋ ಕೋಲು ತಾತಂದಿರೋ ಎದ್ದು ಬಂದರೆ ಬಹಳ ದಿಗ್ಭ್ರಾಂತಿ. ಅವ್ರಿಗೆ ಏನು ಮಾತಾಡ್ತಾ ಇದ್ದಾರೆ ನೀವು? ಆದರೆ ಬದಲಾಗದೇ ಇರೋದು ಅಂತ ಒಂದಿದೆ. ಬದಲಾಗದೇ ಇರೋದು ಏನು? ವಿನಯ ಮೊದಲಾದ ಮಾನವಿಕ ಮೌಲ್ಯ, ಆಮೇಲೆ ಭಗವದ್ಭಕ್ತಿ ಮೊದಲಾದ ವೇದಾಂತಕ್ಕೆ ಸಂಬಂಧಪಟ್ಟ ಮೌಲ್ಯ, ಆ ಜೈವಿಕ ಮೌಲ್ಯ ಅಂತ ಹೇಳ್ತಾರಲ್ಲ, ಆತ್ಮಿಕ ಮೌಲ್ಯ, ಅದು ಮಾತ್ರ ಬದಲಾಗದೇ ಇರೋದು. ಉಳಿದದ್ದೆಲ್ಲ ಬದಲಾಗ್ತಾ ಇರುತ್ತೆ. ಅವನಿಗದು ಕೂಡಲೇ ಕ್ಯಾಚ್ ಮಾಡಿದ ಅವನು. ಏಕೆಂದರೆ ದೇವರೇ ಹತ್ತಿರ ಇದ್ದದ್ದಲ್ವಾ. ಯಾರನ್ನ ಧಿಯೋಯೋನ ಪ್ರಚೋದಯಾತ್ ಅಂತ ಹೇಳ್ತೇವೋ ಅವನೇ ಎದುರುಗಡೆ ಇದ್ದದ್ರಿಂದಾಗಿ ಕೂಡಲೇ ಕ್ಯಾಚ್ ಮಾಡಿದ. ಅವನ ಬುದ್ಧಿ ತಾನು ಮಲಗಿದ್ದಾಗ ಇಂದ ಶುರು ಮಾಡಿ ಯುಗ ಯುಗಾಂತರಗಳನ್ನು ಹಾರಿ ಪ್ರೆಸೆಂಟಿನಲ್ಲಿ ಟಕ್ಕ ಕೂತ್ಕೊಳ್ಳುತ್ತು ಅವನ ಪ್ರಜ್ಞೆ. ಮುಚಕುಂದನದ್ದು ಬೇರೆ ಯಾರಿಗೂ ಅದು ಸಾಧ್ಯ ಇರ್ತಿರಲಿಲ್ಲ. ಬೇರೆ ಯಾರಾದರೂ ಹೋಗಿರ್ತೀವಿ, ಕೃಷ್ಣ ಬಿಟ್ಟು ಬೇರೆ ಯಾರಾದರೂ ಹೋಗಿರ್ತಿದ್ದಿದ್ರೆ ಆ ಪ್ರಜ್ಞೆಯ ಒಂದು ಪ್ರಯಾಣವನ್ನು ಒಮ್ಮೆಲೆ ಹೆಂಗೆ ಕೊಡೋದು ಕಷ್ಟ ಇರ್ತಿತ್ತು. ಕನ್ವಿನ್ಸ್ ಮಾಡೋದು ಹೇಗೆ? ಮೊದಲು ನಾವು ಅವನನ್ನು ಅರ್ಥ ಮಾಡ್ಕೊಳ್ಳೋಲ್ಲ. ಆ ಕಮ್ಯುನಿಕೇಷನ್ ಗ್ಯಾಪನ್ನು ಹೇಗೆ ತುಂಬೋದು? ಇವ್ರಿಗೆ ಇದು ಸಾಧ್ಯ ಆಯ್ತು, ಕೃಷ್ಣನಿಗಾದ್ರಿಂದಾಗಿ ಸಾಧ್ಯ ಆಯ್ತು. ಅವ್ನು ಗೀತೆ ಹೇಳ್ಬೋದು. ಯಾಕೆಂತಂದರೆ ಇಂತಹ ಒಬ್ಬ ಯುಗ ಯುಗಾಂತರಗಳನ್ನು ಕಂಡವನನ್ನು ಕನ್ವಿನ್ಸ್ ಮಾಡಿದವನಿಗೆ ನಿರಂತರ ಮೌಲ್ಯ ಯಾವುದು, ಶಾಶ್ವತ ಮೌಲ್ಯ ಯಾವುದು ಅಂತ ಐಡಿಯಾ ಇರುತ್ತಲ್ವ. ಹೀಗಾಗಿ ದೇವರು ಅಂತ ಗೊತ್ತಾಯ್ತು ಅವನಿಗೆ. ತಥೋ ಹರಿಂ ನಿರೀಕ್ಷಸಃ ಸ್ತುತಿಂ ವಿಧಾಯ ಚೋತ್ತಮಾಂ ಹರೇರನುಜ್ಞಯ ತಪಶ್ಚಚಾರ ಮುಕ್ತಿಮಾಪಚ. ದೇವರ ಅನುಮತಿಯನ್ನು ಪಡೆದ, ಅಲ್ಲಿಂದ ಹೊರಟ, ತಪಸ್ಸನ್ನು ಮಾಡಿ ತನ್ನ ಲೋಕವನ್ನು ಹೊಂದಿದ. ಅದು ಮುಂದೇನದು ಎಷ್ಟೋ ಇದಕ್ಕೆಲ್ಲ ಹೊರಟ. ತಥೋ ಗುಹಾಮುಖಾದ್ದರಿಹಿ ವಿನಿಸೃತೋ ಜರಾಸುತಂ ಸಮಸ್ತ ಭೂಪ ಸಂವೃತಂ ಜಿಗಾಯ ಬಾಹುನೇಶ್ವರ. ದೇವರು ಹೀಗೆ ಮುಚಕುಂದನಿಗೆ ಅನುಗ್ರಹ ಮಾಡಿ ಹೊರಗಡೆ ಬಂದ. ಜರಾಸಂಧ ಕಾಯ್ತಾ ಇದ್ದ. ಏನು ಡ್ರಾಸ್ಟಿಕ್ ಚೇಂಜ್! ಶಾಂತರಸದಿಂದ ಕೂಡಲೇ ವೀರರಸನ. ಸಮಸ್ತ ಭೂಪ ಸಂವೃತಂ ಜಿಗಾಯ ಬಾಹುನೇಶ್ವರ. ಅಲ್ಲಿಯೂ ಕೇವಲ ಕೈಯೇ, ತೋಳು, ಎಲ್ಲರನ್ನ ಗೆದ್ದ. ತಳೇನ ಮುಷ್ಟಿಭಿಸ್ತತ ಮಹೀರು ಹೈಶ್ಚ ಚೂರ್ಣಿತಾ ನಿಪೇತುರಸ್ಯ ಸೈನಿಕಾ ಸ್ವಯಂ ಚ ಮೂರ್ಛಿತೋಪತತ್. ತಳೇನ ಹೊಡೆತದಿಂದ, ಮುಷ್ಟಿಭಿ ಗುದ್ದುಗಳಿಂದ, ಮಹೀರು ಹೈಶ್ಚ ಮರಗಳಿಂದ ಹೊಡೆದು ಬೀಳಿಸಿದ್ದು ಮೂರ್ಛಿತರನ್ನಾಗಿ. ಸಸಾಲ್ವ ಪೌಂಡ್ರಚೇದಿಪಾನ್ ನಿಪಾತ್ಯ ಸರ್ವಭೂಭುಜ ಸಪುಪ್ಲುವೇ ಜನಾರ್ದನ ಕ್ಷಣೇನ ತಾಂ ಕುಶಸ್ಥಲೀಂ. ಕೂಡಲೇ ಇವರೆಲ್ಲರಿಗೂ ಒಂದು ಗತಿ ಕಾಣಿಸಿ ಅಲ್ಲಿಂದಲೇ ಜಿಗಿದ. ಇಳಿದದ್ದು ದ್ವಾರಕೆಯಲ್ಲೇ. ಸಸಂಜ್ಞಕಾಸ್ಸಮುತ್ಥಿತಾ ತಥೋ ನೃಪಾಃ ಪುನರ್ಯಯುಃ ಜಿಗೀಶವೋಥ ರುಕ್ಮಿಣೀಂ ವಿಧಾಯ ಛೇದಿಪೇ ಹರಿಂ. ಅವನು ಹೋದ ಮೇಲೆ ಇವ್ರಿಗೆಲ್ಲ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ಒಂದು ತೀರ್ಮಾನ ಮಾಡಿದ್ರು. ಏನು? ರುಕ್ಮಿಣಿಯನ್ನು ಇನ್ನೂ ಕೊಡಬಾರದು ಅಂತ. ಸಮಸ್ತ ಲೋಕಯೋಷಿತಾಂ ಸಮಸ್ತ ರಾಜಮಂಡಲೇ ವಿನಿಶ್ಚಯಾದುಪಾಗತೆ ಸ ಭೀಷ್ಮಕೇ ಚ ರುಕ್ಮಿಣಿ ಪ್ರದಾತು ಮುದ್ಯತೆ ತದಾ. ಎಲ್ಲ ರಾಜರು ಕೂಡ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ಇದ್ದಾರೆ. ತಂದೆ ಅಸಹಾಯಕನಾಗಿದ್ದಾನೆ. ಸ ಭೀಷ್ಮಕೇ ಚ ರುಕ್ಮಿಣಿ ಪ್ರದಾತು ಮುದ್ಯತೆ ತದಾ. ಭೀಷ್ಮಕನು ಅಸಹಾಯಕನಾಗಿ ಒಪ್ಕೊಂಡಿದ್ದಾನೆ. ದೇವರು ಬಂದು ಎಚ್ಚರಿಸಿದರೂ ಕೂಡ ಅದಾಗ್ತಾ ಇಲ್ಲ ಅವನ ಕೈನಲ್ಲಿ. ಆ ಒಳಗಡೆಯ ಫೋರ್ಸ್ ಏನಿದೆ, ನ್ಯಾಚುರಲ್ ಫೋರ್ಸು ಎಲ್ಲವನ್ನು ಮೀರಿದೆ. ಏಕೆಂದರೆ ಅವನು ಇಲ್ವಲ ರುಕ್ಮಿ, ನರಹ ಇಲ್ವಲಹ, ನರಭಕ್ಷಕನಾದ ಇಲ್ವಲನೇ ರುಕ್ಮಿಯಾಗಿ ಬಂದದ್ದು. ಅಷ್ಟು ಕಠೋರವಾಗಿ ನಿಂತಿದ್ದಾನೆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ. ಸಮಸ್ತ ಲೋಕಯೋಷಿತಾಂ ವರ ವಿದರ್ಭನಂದನ
ದ್ವಿಜೋತ್ತಮಂ ಹರೇ ಪದೋ ಸಕಾಶಮಾಶ್ವಯಾತಯತ್. ಸಮಸ್ತ ಲೋಕಯೋಷಿತಾಂಬರ, ಎಲ್ಲ ಹೆಣ್ಣು ಮಕ್ಕಳಲ್ಲಿ ಅಗ್ರಗಣ್ಯಳಾದ ವಿದರ್ಭನಂದನ ರುಕ್ಮಿಣಿ ದ್ವಿಜೋತ್ತಮಂ ಒಬ್ಬ ಬ್ರಾಹ್ಮಣೋತ್ತಮನನ್ನು ದೇವರ ಬಳಿಗೆ ಕಳುಹಿಸಿದಳು. ನಿಶಮ್ಯ ತದ್ವಚೋ ಹರಿಹಿ ಕ್ಷಣಾದ್ವಿದರ್ಭಕಾನಗಾತ್ ತಮನ್ವಯಾದ್ಧಲಾಯುಧ ಸಮಸ್ತ ಯಾದವೈಸ್ಸಹ. ಅವನ ಮಾತನ್ನು ಕೇಳಿದ ಕೃಷ್ಣ ಕೂಡಲೇ ವಿದರ್ಭಕ್ಕೆ ಬಂದ. ವಿದರ್ಭ ಅಂದರೆ ಈಗಣ ನಾಗಪುರ. ಅಲ್ಲಿಯೂ ಅದಕ್ಕೆ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಅದೊಂದು ಹಳೇದಿಟ್ಕೊಂಡಿದ್ದಾರೆ. ಅದರಿಂದಾಗಿ ಕ್ಷಣಾದ್ ವಿದರ್ಭಕಾನಗಾತ್ ತಮನ್ವಯಾದ್ ಹಲಾಯುಧ. ಅವಾಗ ಬಲರಾಮ ಹಿಂಬಾಲಿಸಿದ ಎಲ್ಲ ಯಾದವರಿಂದ ಕೂಡಿಕೊಂಡು ಸಮಸ್ತ ರಾಜಮಂಡಲಂ ಪ್ರಯಾಂತಮೀಕ್ಷ ಕೇಶವಂ ಸುಯತ್ತಮಾತ್ತ ಕಾರ್ಮುಕಂ ಬಭೂವ ಕನ್ಯಕಾವನೆ. ಅಷ್ಟೊತ್ತಿಗೆ ಗೊತ್ತಾಯಿತು ಅಲ್ಲಿ ಕನ್ಯಕಾವನ ಅಂತ ಹೆಣ್ಣು ಮಕ್ಕಳು ಮದುವೆಯಾಗುವ ಮೊದಲು ಶಚಿಯನ್ನು ಗೌರಿಯನ್ನು ಪೂಜಿಸಬೇಕಿತ್ತು. ಅದಕ್ಕೆ ಇವತ್ತಿಗೂ ಕೂಡ ಆ ಸಂಪ್ರದಾಯ ಒಂದು ರೀತಿ ಮಹಾರಾಷ್ಟ್ರದ ಸಂಪ್ರದಾಯ ಆಗಿ ಇಲ್ಲೆಲ್ಲ ವ್ಯಾಪಕವಾಗಿದೆ. ಅದು ಮೂಲಭೂತವಾಗಿ ಮಹಾರಾಷ್ಟ್ರದ ಸಂಪ್ರದಾಯ. ಗೌರಿಯನ್ನು ಆಮೇಲೆ ಶಚಿಯನ್ನು ಪೂಜಿಸುವುದು. ಈಗ ಶಚಿಯನ್ನು ಪೂಜಿಸ್ತಾರೋ ಏನೋ ಗೊತ್ತಿಲ್ಲ, ಗೌರಿಯನ್ನಂತೂ ಪೂಜಿಸ್ತಾರೆ. ಗೌರಿಯನ್ನು ಪೂಜಿಸ್ತಾರೆ. ಇಬ್ಬರನ್ನು ಪೂಜಿಸಬೇಕಿತ್ತು. ಅವಳೇನು ಮಾಡಿದ್ಲು, ಅಲ್ಲಿಗೆ ಹೋಗ್ತಾಳೆ ಅಂತ ಎಲ್ಲ ಭಯಂಕರ ಬೆಂಗಾವಲು. ಪುರಾ ಪ್ರಧಾನ ತಸ್ಸುರೇಕ್ಷಣ ಛಲಾದ್ಬಹಿರ್ಗತಾಂ ರಥೇನ್ಯವೇಶ ಯದ್ಧರಿಹಿ ಪ್ರಪಶ್ಯತಾಂಚ ಭೂಭೃತಾಂ. ಅವಳು ಮಂದಿರದಿಂದ ಹೊರಗಡೆ ಬಂದು ದೇವರೇ ಕರ್ಕೊಂಡು ಹೊಟ್ಟೋದ ಅವಳನ್ನ. ಜರಾಸುತಾದಯೋರುಷ ತಮಭ್ಯಯುಶ್ಚರೋತ್ತಮೈ ವಿಧಾಯತಾನ್ನಿರಾಯುಧಾನ್ ಜಗಾಮ ಕೇಶವಶನೈಃ. ಜರಾಸಂಧ ಮೊದಲಾದವರೆಲ್ಲ ಅವಳಿಗೆ ಎಸ್ಕಾರ್ಟ್ ಹಾಗೆ ಬಂದಿದ್ರು. ಅವರೆಲ್ಲರನ್ನು ಸೋಲಿಸಿದ. ಇನ್ನೂ ಮತ್ತೆ ಬರುವ ಅವಕಾಶ ಇದೆ, ನಾನು ನಿಧಾನವಾಗಿ ಹೋಗ್ತೇನೆ ಅಂತ ನಿಧಾನವಾಗಿ ಹೋದ ಅಂತೆ ದೇವರು. ಶನೈ ಬೇಗ ಬೇಗ ಹೋಗಲಿಲ್ಲ, ಪಲಾಯನ ಮಾಡಲಿಲ್ಲ, ಓಡಿಸ್ಕೊಂಡು ಹೋಗಲೇ ಇಲ್ಲ, ನಡೆಸ್ಕೊಂಡೇ ಹೋಗಿದ್ದು ಕುದುರೆನ. ಪುನರ್ಗೃಹೀತ ಕಾರ್ಮುಕಾನ್ ಹರಿಂ ಪ್ರಯಾತು ಮುದ್ಯತಾನ್ ನ್ಯವಾರಯದ್ಧಲಾಯುಧೋ ಬಲಾದ್ ಬಲೋರ್ಜಿತಾಗ್ರಣೀ. ಮತ್ತೆ ಬಿಲ್ಲು ಬಾಣಗಳನ್ನು ತಯಾರು ಮಾಡಿಕೊಂಡು ಜರಾಸಂಧ ಬಂದಾಗ ಬಲರಾಮ ಎದುರಿಸಿದ. ಜರಾಸಂಧನಿಗೆ ಬ್ರಹ್ಮನ ವರ ಇದೆ. ಬಲರಾಮ ಹೇಗೆ ಎದುರಿಸಿದ? ದೇವರ ಆವೇಶ ಇದ್ದದ್ರಿಂದ. ತದಾಸಿತ ಶಿರೋರುಹೋ ಹರೇರ್ಹಲಾಯುಧ ಸ್ಥಿತಃ ಪ್ರಕಾಶಮಾವಿಶದ್ಬಲಂ ವಿಜೇತು ಮತ್ರಮಾಗಧಂ. ಸಂಕರ್ಷಣ ರೂಪಿ ಪರಮಾತ್ಮ ಈ ಬಲರಾಮನ ಒಳಗಡೆ ಇದ್ದು ಬಲವನ್ನು ಕೊಟ್ಟ. ಅದರಿಂದಾಗಿ ಅವನನ್ನು ಸೋಲಿಸಿದ. ಹಾಗೆ ನಾವು ಮಹಾಭಾರತವನ್ನು ನೋಡಿದರೆ ಅಥವಾ ಭಾಗವತವನ್ನು ನೋಡಿದರೆ ಇದು ಅರ್ಥ ಆಗದ ಸಂಗತಿ. ಕೊಲ್ಲಬೇಡ ಅಂತಂದ್ರು, ಬಲರಾಮನೂ ಬೇಕಾಷ್ಟು ಸರ್ತಿ ಪೆಟ್ಟು ತಿಂದಿದ್ದಾನೆ, ಈಗ ಮಾತ್ರ ಗೆದ್ದ ಯಾಕೆ? ಅಲ್ಲಿ ಸಂಕರ್ಷಣ ಅಂತ ಉತ್ತರ ಉಂಟು. ಸಂಕರ್ಷಣನ ಆವೇಶ ಇರುವವ ಸಂಕರ್ಷಣ ಅಂತ ಅದನ್ನು ಆಚಾರ್ಯರು ಹೇಳುದು. ಸತಸ್ಯಮಾಗ ಧೋರಣೆ ಗದಾ ನಿಪಾತ ಚೂರ್ಣಿತಃ ಪಪಾತ ಭೂತಳೆ ಬಲೋ ವಿಜಿತ್ಯ ತಂ ಯಯೌ ಪುರೀಂ. ಹೀಗೆ ಬಲರಾಮ ಬಲಿಷ್ಠನಾಗಿ ದೇವರ ಅನುಗ್ರಹದಿಂದ ಜರಾಸಂಧನನ್ನು ಹೊಡೆದುರುಳಿಸಿ ಹೋದ ಅಂತೆ. ವರೋರುವೇಚ ಸಂವೃತೋಥ ಚೇದಿರಾಟ್ಸಮಭ್ಯಯಾತ್ ತಮಾಸಸಾರ ಸಾತ್ಯಕಿರ್ನದನ್ ಮೃಗಾಧಿಪೋ ಯಥಾ. ಇತ್ತ ಮದುವೆ ಆಗತ್ತೆ ಅಂತ ಹೇಳಿ ಬಾಸಿಂಗ ಕಟ್ಕೊಂಡು ಒಳಗಡೆ ಒಬ್ಬ ಕೂತಿದ್ದ, ಶಿಶುಪಾಲ್. ಇವನು ವರನ ವೇಷ ಹಾಕಿಕೊಂಡದ್ದೇ ಬಂತು, ವಧು ಬೇರೆಯವರ ಜೊತೆಗೆ ಹೋಗಿ ಆಯಿತು. ಸಿಟ್ಟು ಬಂದು ಹೊರಗಡೆ ಬಂದ, ಸಾತ್ಯಕ್ಕೆ ಎದುರು ನಿಂತ. ಚಿರಂ ಪ್ರಯುಧ್ಯತಾವುಭೌ ವರಾಸ್ತ್ರಶಸ್ತ್ರವರ್ಷಿಣೌ ಕೃಧಾ ನಿರೀಕ್ಷತಸ್ಥತು ಪರಸ್ಪರಂ ಸ್ಫುರತ್ತನು. ದೀರ್ಘಕಾಲ ಯುದ್ಧ ಆಯಿತು. ಯಾರು ಸೋಲ್ತಾ ಇಲ್ಲ, ಯಾರು ಗೆಲ್ತಾ ಇಲ್ಲ. ಕಡೆಗೆ ಯುದ್ಧ ಮಾಡಿ ಸುಸ್ತಾಗಿ ರೆಸ್ಟ್ ತೆಗೆದುಕೊಳ್ಳುವಾಗ ದುರು ಅಂತ ನೋಡ್ತಾ ಇದ್ರಂತೆ. ಈ ಟೆಕ್ನಿಕ್ಕನ್ನು ಈ ಚೈನೀಸ್ ಫಿಲಮ್ಗಳು ಬೇಕಷ್ಟು ಬಳಸ್ಕೊಂಡಿವೆ. ಯುದ್ಧ ಮಾಡಿ ಇಬ್ಬರಿಗೂ ಸುಸ್ತಾದಾಗ ದೃಷ್ಟಿ ಯುದ್ಧ ನೋಡ್ಕೊಂಡು ಹಿಂಗೆ ಕೂತಿರು. ಆಮೇಲೆ ಮತ್ತೆ ಆಯುಧ ಇದು ಆಯಾಸ ಪರಿಹಾರ ಆದ ಕೂಡಲೇ ಯುದ್ಧ. ಹಾಗೆ ಆಯಿತು.
ಸಮಾನ ಭಾವಮಕ್ಷಮಿ ಶಿನೇ ಸುತಾತ್ಮಜಶರಂ ಅಥೋದ್ಬಬರಹ ತತ್ಕ್ಷಣಾತ್ ಬಲಾನ್ಮಮೋಚ ವಕ್ಷಸಿ. ಶಿಶುಪಾಲ ಮುಂದುವರಿಯುವ ಮೊದಲೇನೆ ಸಾತ್ಯಕಿ ಬಲಿಷ್ಠವಾದ ಬಾಣವನ್ನು ಅವನ ಎದೆಗೆ ಹೊಡೆದ. ಸತೇನ ತಾಡಿತೋಪತತ್ ವಿಸಂಜ್ಞಕೋ ನೃಪಾತ್ಮಜ ವಿಜಿತ್ಯ ತಂಸ ಸಾತ್ಯಕಿರ್ಯಯೌ ಪ್ರಹೃಷ್ಟಮಾನತಃ. ಹೀಗೆ ಶಿಶುಪಾಲನನ್ನು ಗೆದ್ದು ಸಾತ್ಯಕಿ ಹೊರಟ. ಅಥಾಪರೇ ತಯಾದವಾಹ ವಿಜಿತ್ಯ ತದ್ಬಲಂ ಯಯುಃ ಪುರೈವ ರುಗ್ಮಿಪೂರ್ವಕಾಃ ಪ್ರಜಗ್ಮುರಚ್ಯುತಂ ಪ್ರತಿ. ಅಥ ಅಪರೇತ ಯಾದವಾಹ, ಉಳಿದ ಯಾದವರು ಕೂಡ ಜರಾಸಂಧನ ಬೇರೆ ಬೇರೆಯ ಪಡೆಯನ್ನು ಸೋಲಿಸಿ ಅವರು ಕೂಡ ದ್ವಾರಕಾಪಟ್ಟಣಕ್ಕೆ ತೆರಳಿದರು. ಇದನ್ನು ಅಧ್ಯಾತ್ಮಾರ್ಥದಲ್ಲಿ ಹೇಗೆ ನೋಡಬೇಕು ಅಂತ ರಾಮಾಯಣದ ನೆಲೆಯಿಂದಲೇ ಗೊತ್ತಾಗಿದೆ. ಸೀತೆ ಅಲ್ಲಿ ಹೇಗೆ ವೇದವಾಣಿಯ ಪ್ರತಿನಿಧಿಯೋ ಹಾಗೆ ರುಕ್ಮಿಣಿಯೂ ಕೂಡ. ಅಲ್ಲಿ ರಾವಣ ತನ್ನ ಸೌಖ್ಯಕ್ಕಾಗಿ ಬಗ್ಗಿಸಿಕೊಂಡದ್ದು, ಅಂದರೆ ವೇದವನ್ನು ಕೇವಲ ದೈಹಿಕ ಅಗತ್ಯಗಳಿಗಾಗಿ ಬಗ್ಗಿಸಿಕೊಳ್ಳೋದು ರಾವಣ ಅಂತ ಅರ್ಥ ಮಾಡಿದರೆ, ಆ ಥರದವರು ಅಂತ ಅರ್ಥ ಮಾಡಿದರೆ, ರಾಮ ಇಲ್ಲ ಅವಳು ತನ್ನವಳೆ ಅಂತ ಸಾಧಿಸಿದ. ವೇದ ಅನ್ನೋದು ದೇವರಿಗಾಗಿ ಇರುವಂಥದ್ದು ಅಂತ. ಹಾಗೆ ಇಲ್ಲಿಯೂ ಕೂಡ ರುಕ್ಮಿಣಿ ವೇದಾಭಿಮಾನಿನಿ ಅಂತ ತೆಗೆದುಕೊಂಡಾಗ ಆ ವೇದಾಭಿಮಾನಿನಿಯಾದವಳನ್ನು ತಮ್ಮ ಉದ್ದೇಶಗಳಿಗಾಗಿ ಎಳೆದುಕೊಳ್ಳೋದು ಅಂತ ಹೇಳಿ ಜರಾಸಂಧ, ಶಿಶುಪಾಲ ಮೊದಲಾದವರು ಅವರೆಲ್ಲರನ್ನ ಸೋಲಿಸಿ ರುಕ್ಮಿಣಿ ಕೃಷ್ಣನ ಕಡೆಗೆ ಬಂದು ಅಂದರೆ ವೇದ ಅನ್ನೋದು ಲೌಕಿಕವಾದ ಸಂಗತಿಗಳನ್ನು ಮೀರಿ ದೇವರನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ಅರ್ಥೈಸಿದ ಹಾಗೆ. ಹಾಗೆ ಅಧ್ಯಾತ್ಮಾರ್ಥವನ್ನು ಅನುಸಂಧಾನ ಮಾಡುವುದು. ಸಹೈಕಲವ್ಯಪೂರ್ವಕೈ ಸಮೇತ್ಯ ಭೀಷ್ಮಕಾತ್ಮಜ ಹರಿಂ ವವರಚತಾಯಕೈ ಸಸಿಂಹವನ್ಯವರ್ತತ. ಇತ್ತ ರುಗ್ಮಿ ಬೇರೆನೇ ದಾರಿ ಹಿಡಿದ. ಬಲರಾಮನನ್ನ ನೀವು ಯುದ್ಧ ಮಾಡಿ, ನಾನು ಕೃಷ್ಣನನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ಬಲರಾಮನ ಜೊತೆ ಜರಾಸಂಧ ಯುದ್ಧದಲ್ಲಿ ವ್ಯಸ್ತನಾದಾಗ ರುಗ್ಮಿ ಉಳಿದವ್ರನ್ನೆಲ್ಲ ಕರೆದುಕೊಂಡು, ಏಕಲವ್ಯ, ಪೌಂಡ್ರಕ, ವಾಸುದೇವ ಅವ್ರನ್ನೆಲ್ಲ ಕರ್ಕೊಂಡು ಕೃಷ್ಣನ ದಾರಿಯನ್ನು ಹಿಡಿದು ಹೋದ. ಹಿಂದ್ಗಡೆಯಿಂದ ಬಾಣ ಬಿಟ್ಟ. ಸಸಿಂಹವನ್ಯವರ್ತತ ಅಂತಾರೆ, ಕೃಷ್ಣ ತಿರುಗಿ ನಿಂತ ಅಂತೆ. ಅಕ್ಷೋಹಿಣಿ ತ್ರಯಂ ಹರಿಸ್ತದಾ ನಿಹತ್ಯತಾಯಕೈ ಅವಾಹನಾಯುಧಂ ವ್ಯಧಾತ್ ನಿಷಾದಪಂ ಶರೈಕ್ಷಣಾತ್. ಅಕ್ಷೋಹಿಣಿ ತ್ರಯಂ, 3 ಅಕ್ಷೋಹಿಣಿಯನ್ನ ದೇವರು ಆ ಕೂಡಲೇ ನಾಶ ಮಾಡಿದ. ಅವನ ಆಯುಧಗಳನ್ನು ಕತ್ತರಿಸಿದ, ಕುದುರೆ ಮೊದಲಾದವುಗಳನ್ನು ತುಂಡರಿಸಿದ. ನಿಷಾದಪಂ ಶರೈಕ್ಷಣಾತ್, ಆಮೇಲೆ ಏಕಲವ್ಯನನ್ನು ಸೋಲಿಸಿದ. ಶರಂ ಶರೀರ ನಾಶಕಂ ಸಮಾದದಾನಮೀಶ್ವರಂ ಸ ಏಕಲವ್ಯ ಆಶುತಂ ವಿಹಾಯ ದುಧ್ರುವೇ ಭಯಾತ್. ಅವನನ್ನು ಕೊಲ್ಲಲಿಕ್ಕೆ ಅಂತ ಅವನನ್ನು ಕೊಲ್ಲಬಲ್ಲ ಬಾಣವನ್ನು ಬಿಲ್ಲಿಗೆ ಹೂಡಿದ ಏಕಲವ್ಯನಿಗೆ ಗೊತ್ತಾಯಿತು. ಭೀತನಾಗಿ ಓಡಿ ಹೋದ. ಧನುರ್ಭೃತಾಂ ವರೇಗತೆ ರಣಂ ವಿಹಾಯ ಭೂಭೃತಃ ಕರೂಚರಾಜಪೂರ್ವಕಾ ಕ್ಷಣಾತ್ ಪ್ರದುಧ್ರುವುರ್ಭಯಾತ್. ಆಗ ದಂತವಕ್ರ ಮೊದಲಾದವರು ಕೂಡ ಏಕಲವ್ಯನೇ ಓಡಿದ ಮೇಲೆ ನಮ್ದೇನು ಅಂತ ಹೇಳಿ ಓಡಿದರು, ಪೆಟ್ಟು ತಿಂದು ಓಡಿದರು. ಅಥಾ ಸಸಾದ ಕೇಶವಂ ಋಷಾಸ ಭೀಷ್ಮಕಾತ್ಮಜ ಶರಾಂಬುಧಾರ ಆಶುತಂ ವಿವಾಹನಂ ವ್ಯಧಾಧರಿಹಿ. ಭೀಷ್ಮಕಾತ್ಮಜ ಅಂದರೆ ರುಕ್ಮಿ ನಿರಂತರವಾಗಿ ಬಾಣಗಳ ಮಳೆಗೆರೆದ. ದೇವರು ಆರಾಮವಾಗಿ ಅದನ್ನು ಪರಿಹರಿಸಿ ಬಾಣಗಳಿಂದ ರುಗ್ಮಿಯ ಬಿಲ್ಲನ್ನು ಕತ್ತರಿಸಿದ. ಚಕರ್ತ ಕಾರ್ಮುಕಂ ಪುನಃ ಸಖಟ್ಕ ಚರ್ಮ ಬೃದ್ಧರೇ ರಥಂ ಸಮಾರುಹಚ್ಛರೈ ಚಕರ್ತ ಖಡ್ಗಮೀಶ್ವರ. ಕಡೆಗೆ ಕತ್ತಿ ಗುರಾಣಿಗಳನ್ನು ತೆಗೆದುಕೊಂಡು ರುಗ್ಮಿ ಏರಿದ ದೇವರ ರಥವನ್ನು. ಆಗ ಬಾಣಗಳಿಂದ ಅವನ ಕತ್ತಿಯನ್ನು ಕತ್ತರಿಸಿದ. ಅಲ್ಲ, ಬಾಣ ತೆಗೆದು ಎಸಿಲಿಕ್ಕೆ ಅಷ್ಟು ಟೈಮ್ ಬೇಕಲ್ಲ, ಅಷ್ಟು ಅವನು ಆ ಟೈಮ್ ಗ್ಯಾಪ್ ಸರಿ ಹೋಗಲ್ಲ. ಇಲ್ಲಿ ಇದ್ದಾನೆ, ಇಲ್ಲಿದ್ದಾನೆ, ಒಂದು ರಥ ಒಂದು ಸ್ವಲ್ಪ ದೂರ ಇದೆ ಅಂತಲೇ ಇಟ್ಕೊಳ್ಳಿ, ಆ ತುದಿಯಲ್ಲಿ ಅವನಿದ್ದಾನೆ, ಬೇಡ 2 ಅಡಿ ಅಂತಲೇ ಇಟ್ಕೊಳ್ಳಿ. ಇವನು ಹೀಗೆ ಸೆಳೆಯುವುದರೊಳಗಡೆ ಅವನು ಬಂದು ಹೊಡಿತಾನಲ್ವ. ಅದರಿಂದಾಗಿ ಪ್ರಾಕ್ಟಿಕಲ್ ಅಲ್ಲ, ಆಚಾರ್ಯರು ಒಬ್ಬ ಯೋಧ ಅಲ್ವಾ. ಹೀಗಾಗಿ ಅವರು ಹೇಳಿದ್ರು ಶರೈರ್ ವಿತಸ್ತಿ ಮಾತ್ರ ಕೈಹಿ ಅಂತ.
ಅತ್ಯಂತ ಪುಟ್ಟ ಬಾಣ. ಅಂದರೆ ಒಂದು ಬೆರಳ ತುದಿಯಿಂದ ಮಣಿಕಟ್ಟಿನವರೆಗೆ, ಬೆರಳ ತುದಿಯಿಂದ ಮಣಿಕಟ್ಟಿನವರೆಗೆ ಇರುವ ಬಾಣ. ಅದನ್ನ ಬಿಲ್ಲಿಗೆ ಹೂಡೋದಲ್ಲ, ಹೀಗೆ ಎಸೆಯೋದು. ಅದಕ್ಕೆ ಹೇಳಿದ್ರು ಶರೈರ್ ವಿತಸ್ತಿ ಮಾತ್ರ ಕೈಹಿ. ವಿತಸ್ತಿ ಅಂದರೆ 12 ಅಂಗುಲ. ಅದನ್ನ ನೀವು ಬಿಲ್ಲಿನಲ್ಲಿ ಹೂಡಿ ಹೀಗೆ ಎಳೆಯೋದಲ್ಲ. ಅದರಿಂದಾಗಿ ಪುಟ್ಟ ಪುಟ್ಟ ಬಾಣಗಳಿಂದ ಕೂಡಲೇ ಹೀಗೆ ಎಸೆದದ್ದು, ಚೂರಿಯನ್ನು ಹೀಗೆ ಎಸೆಯುವ ಹಾಗೆ ಆ ತರಹ ಎಸೆದದ್ದು. ವಿಧಾಯತಂ ನಿರಾಯುಧಂ, ಅದರಿಂದ ಅವನ ಆಯುಧಗಳೆಲ್ಲ ಕೆಳಗಡೆ ಬಿತ್ತು. ನಿರಾಯುಧನಾದ ಅವನನ್ನು ಕೆಳಗಡೆ ಇಳಿಸಿ ಪ್ರಿಯಾವ ಚಪ್ರಪಾಲಯನ್ ಜಘಾನನೈ ನಮಚ್ಯುತಃ. ಆಗ ರುಕ್ಮಿಣಿ ಕಾಲು ಹಿಡ್ಕೊಂಡು, ಯಾಕೆಂದರೆ ಅವಳಿಗೆ ಅಪಕೀರ್ತಿ ಬರಬಾರದು. ಮೆಚ್ಚಿದವನನ್ನು ವರಿಸಲು ಹೋಗಿ ಬೆನ್ನಿಗೆ ಬಿದ್ದವರು ಸತ್ತರು ಅಂತ ಆಗಬಾರದಲ್ಲ. ಪ್ರೀತಿಸಿದವ ಕೃಷ್ಣ, ಪ್ರೀತಿಸಿದವನ ಹಿಂದೆ ಹೋಗಿ ಗಂಡನ ಮನೆಗೆ ಹೋಗ್ತಾ ತವರು ಮನೆಯನ್ನು ಅಳಿಸಿದಳು ಅಂತ ಬೇಡ. ಅದು ಅವಳು ಹಾಗೆ ಬೇಡಿಕೊಂಡು, ಮತ್ತದು ಧರ್ಮ, ಅವರಿಗೆ ತೊಂದರೆ ಆಗಬಾರದು ಅಂತನ್ನೋದು. ಹೆಣ್ಮಕ್ಳಿಗೆ ಸಹಜವಾಗಿ ತವರು ಮನೆಯ ಮೇಲೆ ಪ್ರೀತಿ ಇರುತ್ತೆ, ಸರ್ವನಾಶ ಮಾಡಿ ಹೋಗೋದೇನಿರಲ್ಲ. ಹಾಗೆ ರುಕ್ಮಿಣಿ ಅಣ್ಣನನ್ನು ಕೊಲ್ಲುವುದು ಬೇಡ ಅಂತ ಹೇಳಿ ಅವನನ್ನು ತಡೆದಳು. ನಿಬದ್ಧ ಪಂಚಚೂಳಿನಂ ವಿಧಾಯತಂ ವ್ಯಸರ್ಜಯತ್ ಜಗಜ್ಜನಿತ್ರಯೋರಿದಂ ವಿಡಂಬನಂ ರಮೇಶಯೋ. ನಿಬದ್ಧ ಪಂಚಚೂಳಿನಂ, ದೇವರೇನು ಮಾಡಿದ, ಅವನ ತಲೆಯ ಕೂದಲನ್ನು ಬೋಳಿಸಿ ಕೇವಲ 5 ಜುಟ್ಟುಗಳನ್ನಿಟ್ಟು ಕಳುಹಿಸಿದ. ಇದೊಂದು ವಿಡಂಬನೆ. ಜಗಜ್ಜನಿತ್ರಯೋರಿದಂ ವಿಡಂಬನಂ. ಯಾಕೆಂದರೆ ಸದೈಕ ಮಾನಸಾವಪಿ ಸ್ವಧರ್ಮ ಶಾಸಕೌ ನೃಣಾಂ ರಮಾ ಹರಿಶ್ಚ ತತ್ರತೌ ವಿಜಹೃತುರ್ಹಿ ರುಗ್ಮಿಣ. ದೇವರು ಒಂದೊಮ್ಮೆ ನಿಜವಾಗಿಯೂ ಕೊಲ್ಲಬೇಕು ಅಂತ ಮಾನಸಿಕವಾಗಿ ಸಂಕಲ್ಪ ಮಾಡಿದ್ದಿದ್ರೆ ರುಗ್ಮಿಣಿ ತಡಿತಾ ಇರಲಿಲ್ಲ. ಅವರಿಬ್ಬರೂ ಏಕಮನಸ್ಕರು, ವಿರುದ್ಧವಾದ ಮನಸ್ಸು ಅವರಿಗಿಲ್ವೇ ಇಲ್ಲ. ರುಕ್ಮಿಣಿಗಾಗಲಿ ದೇವರಿಗಾಗಲಿ ಒಂದೇ ತರಹದ ಅಭಿಪ್ರಾಯ. ಹಾಗಿದ್ರೂ ಕೂಡ ಸುಮ್ಮನೆ ಇದ್ರು. ಯಾಕೆ ಹಾಗೆ ಮಾಡಿದ್ದು ಅಂತಂದರೆ ಸ್ವಧರ್ಮ ಶಾಸಕೌ ನೃಣಾಂ. ಹೆಣ್ಣನ್ನು ತೆಗೆದುಕೊಂಡು ಬರುವಾಗ ಅವಳ ತವರು ಮನೆಯವರಿಗೆ ತೊಂದರೆ ಮಾಡಬಾರದು ಅನ್ನುವ ಸೆನ್ಸ್ ಗಂಡಿಗಿರಬೇಕು. ಗಂಡನ ಜೊತೆ ಬರುವಾಗ ತವರು ಮನೆಗೆ ಏನು ಆಗಬಾರದು ಅನ್ನುವ ಸೆನ್ಸ್ ಅವಳಿಗೂ ಇರಬೇಕು. ಇದನ್ನು ಜಗತ್ತಿಗೆ ತೋರಿಸಬೇಕು ಅಂತ ಹಾಗೆ ಮಾಡಿದ್ದು. ನಮ್ಮ ಕಾಮ ಅನ್ನೋದು ಧರ್ಮ ವಿರೋಧಿ ಆಗಬಾರದು, ಅರ್ಥ ವಿರೋಧಿಯೂ ಆಗಬಾರದು. ನಮ್ಮ ಬಯಕೆ ಅನ್ನೋದು ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಧರ್ಮಾರ್ಥ ಕಾಮಗಳ ಇತಿಮಿತಿಯಲ್ಲಿ ನಮ್ಮ ಕಾಮ ಇರಬೇಕು ಅನ್ನೋದನ್ನು ತೋರಿಸಿದ್ರು. ಯಾಕೆಂದರೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ದೊಡ್ಡ ಲಿಸ್ಟ್ ಕೊಡ್ತಾನೆ. ಯುದ್ಧದಲ್ಲಿ ತಂದೆಯನ್ನು, ಅಣ್ಣ ತಮ್ಮಂದಿರನ್ನು ಸದೆಬಡಿದು ತಂದ ರಾಣಿಯರು ಹೇಗೆ ಹೇಗೆ ರಾಜರನ್ನು ಕೊಂದರು ಅಂತ ಅಷ್ಟು ಲಿಸ್ಟು. ಅದರಿಂದಾಗಿ ನಮಗೆ ಗೊತ್ತಾಗತ್ತೆ. ಅದಕ್ಕೆ ಸ್ವಧರ್ಮ ಶಾಸಕವು ಅಂತ ಹೇಳಿದ್ದು. ಮತ್ತದು ಮುಂದಿನವ್ರಿಗೂ ಮಾರ್ಗದರ್ಶಿ. ನಿಮ್ಮ ಕಾಮ ಅನ್ನೋದು ಧರ್ಮಾರ್ಥಗಳಿಗೆ ವಿರುದ್ಧವಾಗಿ ಇರಬಾರದು ಅಂತ. ಅಥಾ ಸಸಾದ ಸೌಭರಾಟ್ ಹರಿಂ ಶರಾಂಬುವರ್ಚಣ ಹರಿಶರಮ್ಯಮೋಪಮಂ ಮುಮೋಚ ತಸ್ಯ ವಕ್ಷಸಿ. ಆಮೇಲೆ ಸೌಭಸಾಲ್ವ ಯುದ್ಧಕ್ಕೆ ಅಂತ ಬಂದ. ಆಗ ಉದ್ದವಾದ ಯಮದಂಡದಂತೆ ಉದ್ದವಾದ ಬಾಣವನ್ನು, ಯಮ ದಂಡವನ್ನು ಹಿಡ್ಕೊಂಡಿರೋದಷ್ಟೇ ವಿನಃ ಗದೆಯನ್ನಲ್ಲ, ಯಮದಂಡದಂತೆ ಉದ್ದವಾದ ಬಾಣವನ್ನು ತೆಗೆದು ಹೊಡೆದ. ಶರೇಣತೇನ ತಾಡಿತಃ ಪಪಾತ ಮಂದ ಚೇಷ್ಟಿತಃ ಚಿರಾತ್ತ ಸಂಜ್ಞಕೋ ಗಮತ್ ತ್ರಿನೇತ್ರ ತೋಷಣೇಚ್ಛಯ. ಬಹಳ ಕಾಲ ಆದಮೇಲೆ ಎಚ್ಚರ ಆಯಿತು. ನೋಡುವಾಗ ಕೃಷ್ಣ ಇಲ್ಲ, ಹೋಗಿಯಾಗಿದೆ.
ಎದ್ದು ನಡೆದ. ಎಲ್ಲಿಗೆ? ತಪಸ್ಸಿಗೆ. ಯಾರನ್ನ ಕುರಿತು? ಶಿವನನ್ನ ಕುರಿತು. ಏನಕ್ಕೆ ತಪಸ್ಸು? ಕೃಷ್ಣನನ್ನು ಸದೆಬಡೆಯಬೇಕು ಅಂತ. ಅವನು ಎಷ್ಟು ವರ್ಷ ತಪಸ್ಸು ಮಾಡಿದ ಅಂದರೆ ಸುಮಾರು 30 ವರ್ಷವೇ ತಪಸ್ಸು ಮಾಡಿದ. ಕೃಷ್ಣನನ್ನು ಅವನು ಎದುರಿಸೋದು ಯಾವಾಗ ಗೊತ್ತಾ? ಕೃಷ್ಣನ ಕೈನಲ್ಲಿ ಸಾಯೋದು 69ನೇ ವಯಸ್ಸಿಗೆ. ಅಂದರೆ ಕೃಷ್ಣನ 69ನೇ ವಯಸ್ಸಿಗೆ ಅವನು ಸಾಯೋದು. ಯಾರು? ಏಕಲವ್ಯ, ಆಮೇಲೆ ಇವನು ಯಾರು, ಪೌಂಡ್ರಕ ವಾಸುದೇವ, ಸೌಭ ಸಾಲ್ವ, ಅವರೆಲ್ಲ 68, 69ನೇ ವಯಸ್ಸಿನಲ್ಲಿ, ಅಂದರೆ ಕೃಷ್ಣನ 68, 69ನೇ ವಯಸ್ಸಿನಲ್ಲಿ ಸಾಯೋದು. ಅಲ್ಲಿ ತನಕ ತಪಸ್ಸು ಮಾಡ್ತಾ ಇದ್ದ. ಹೀಗಾಗಿ ರಾಜಸೂಯ ಯಾಗ ಅವನು ಬಂದಮೇಲೆ ರಾಜಸೂಯ ಯಾಗ ಗೊತ್ತಾಯ್ತು. ಓ ಹೀಗೆ ಅಂತ. ಸುಮಾರು ವರ್ಷ ತಪಸ್ಸು ಮಾಡಿದ. 25ರಿಂದ 30 ವರ್ಷ ಅವನ ಟೈಮ್ ಸ್ಪ್ಯಾನ್. ಅಥೋ ವಿವೇಶ ಕೇಶವ ಸಮಸ್ತರಾಜ ಸನ್ನಿಧೌ ಅಯಾದವಾಂ ಮಹೀಮಹಂ ಕರಿಷ್ಯ ಇತ್ಯುದೀರ್ಯ ಸವ್ಯಧಾತ್ ತತೋತಿ ದುಶ್ಚರಂ. ಆಮೇಲೆ ರುಗ್ಮಿ ತನ್ನ ಊರಿನ ಒಳಗಡೆ ಹೋಗಲಿಲ್ಲ. ಯಾಕೆ ಅಂದರೆ ಅವನು ಪ್ರತಿಜ್ಞೆ ಮಾಡಿದ್ದ, ಕೃಷ್ಣನನ್ನು ನಾನು ಸೋಲಿಸದೇ ಹೋದರೆ ಊರಿನ ಒಳಗಡೆ ಬರೋದಿಲ್ಲ ಅಂತ. ಅದರಿಂದಾಗಿ ಅವನೇ ಅಲ್ಲೊಂದು ಊರನ್ನು ನಿರ್ಮಾಣ ಮಾಡಿಕೊಂಡ, ಭೋಜಕಟ ಅಂತ. ನನ್ನ ಒಳಗಿನ ಚಾಮರಾಜಪೇಟೆಯನ್ನು ತೆರೆಯಲಾಗದೆ, ನನ್ನ ಒಳಗಿನ ಬಸವನ ಗುಡಿಯನ್ನು ತೆಗೆಯಲಾಗದೆ ಅಮೇರಿಕೆಯಲ್ಲಿ ಒಂದು ಬಸವನ ಗುಡಿ ಮಾಡ್ಕೊಂಡ ಹಾಗೆ ಅವನಲ್ಲೇ ಮಾಡಿಕೊಂಡು ಮತ್ತದೇ. ಅಥೋ ವಿವೇಶ ಕೇಶವ ಪುರೀಂ ಕುಶಸ್ಥಲೀಂ ವಿಭು ಪ್ರಿಯಾಯುತೋಬ್ಜಾದಿಭಿ ಸಮೀಡಿತ ಸುರೇಶ್ವರೈ. ಆಮೇಲೆ ರುಕ್ಮಿಣಿಯನ್ನು ದೇವರು ಕರೆದುಕೊಂಡು ಹೋದ ದ್ವಾರಕೆಗೆ. ಹಾಗೆ ದ್ವಾರಕೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಸ್ವಾಗತ ಮಾಡಿದ್ರು, ಯಾದವರು ಸ್ವಾಗತ ಮಾಡಿದ್ರು. ಅಲ್ಲಿ ಮದುವೆ ಆದ. ಪುರಾ ತಥೋ ಹಲಾಯುಧ ಪ್ರಿಯಾಂ ನಿಜಾಂ ಪುರಾಪಿಹಿ ಸ ವಾರುಣೀ ಸಮಾಹ್ವಯಾಂ ಅವಾಪರೈವತೀಂ ವಿಭು. ಪುರಾ ತಥೋ ಹಲಾಯುಧ, ಅದಕ್ಕಿಂತ ಒಂದು ಸ್ವಲ್ಪ ದಿವಸದ ಕೆಳಗಡೆ ಬಲರಾಮನ ಮದುವೆ ಆಗಿತ್ತು. ಯಾರನ್ನ ಮದುವೆ ಆಗಿದ್ದು? ರೇವತಿಯನ್ನ. ರೇವತನ ಮಗಳು ರೈವತಿ, ರೇವತಿ ಅಂತ ಕೂಡ ಕರಿಬಹುದು. ಆ ರೇವತಿಯನ್ನು ಮದುವೆ ಆಗಿದ್ದು. ಅವಳು ಯಾರು ಮೂಲಭೂತವಾಗಿ ಅಂದರೆ ವಾರುಣಿ ಅಂತ ಹೆಸರು. ವಾರುಣಿ ಶೇಷನ ಹೆಂಡತಿ. ಪತಿಂ ಯಥಾನುರೂಪಿಣಂ ತದೀಯಮೇವ ಪೂರ್ವಕಂ ಪಿತಾ ತದೀಯ ಐಚ್ಛತ ಪ್ರವೆತ್ತುಮಬ್ಜ ಸಂಭವಾತ್. ನನ್ನ ಮಗಳಿಗೆ ಒಬ್ಬ ಒಳ್ಳೆ ವರ ಬೇಕು. ಇವಳ ಲಕ್ಷಣವನ್ನು ನೋಡ್ತಾ ಇದ್ದರೆ ಇವಳು ದೇವತೆ ಅಂತ ಕಾಣಿಸ್ತಾಳೆ. ದೇವತೆಗಳಿಗೆ ನಿಯತ ದಾಂಪತ್ಯ ಇದೆ, ಬೇರೆಯವರನ್ನು ಅವರು ಮದುವೆ ಆಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಇವಳಿಗೆ ಯೋಗ್ಯನಾದ ವರ ಬೇಕು. ಅದಕ್ಕೆ ಅವ ಏನು ಮಾಡಿದ? ಬ್ರಹ್ಮದೇವರ ಬಳಿಗೆ ಹೋದ. ಸತತ್ ಸದೋಗತೋ ವರಾತ್ ತದೀಯತ ಪ್ರಗೀತಿಕಾಂ ನಿಶಮ್ಯನಾವಿದದ್ಗತಂ ಯುಗೋರು ಕಾಲಪರ್ಯಯಂ. ಬ್ರಹ್ಮದೇವರ ಮನೆಗೆ ಹೋದಾಗ ಒಂದು ಕಾನ್ಸರ್ಟ್ ನಡೀತಾ ಇತ್ತು. ಏನು ಹಾಡು ಮುಗಿದ ಮೇಲೆ ಹೋಗೋಣ ಅಂತ. ಹಾಡು ಮುಗಿದ ಮೇಲೆ ಕೇಳ್ತಾನೆ, ಯುಗೋರು ಕಾಲಪರ್ಯಯಂ, ಯುಗಗಳೇ ಕಳೆದು ಹೋಗಿದೆ. ಅದನ್ನು ವಿಷ್ಣು ಪುರಾಣ ಹೇಳೋದು ಬಹಳ ತಮಾಷೆಯಾಗಿ. ಬ್ರಹ್ಮದೇವರನ್ನು ಕೇಳಲಿಕ್ಕೆ ಅಂತ ಹೋದ. ಸಂಗೀತ ಕಚೇರಿ ನಡೀತಾ ಇತ್ತು. ಕಾಯ್ತಾ ಕೂತ. ಆಮೇಲೆ ಬ್ರಹ್ಮದೇವರು ನೋಡಿ ಸ್ಮಿತಮುಖಶ್ಚತುರ್ಮುಖ ಪ್ರೋವಾಚ, ಯಾಕೆ ಬಂದೆ ಅಂತ ಕೇಳಿದ. ಆಗ ಅವ ಹೇಳಿದ ಅಂತೆ, ನನಗೆ ಮಗಳಿದ್ದಾಳೆ, ಅವಳಿಗೆ ಯೋಗ್ಯನಾದ ವರ ಬೇಕು. ನೀನು ಯಾರನ್ನು ಅಂದ್ಕೊಂಡಿದ್ದೆ ಮೊದಲು ಹೇಳು ಅಂತ. ಅವನು ಇಷ್ಟುದ್ದ ರಾಜರ ಲಿಸ್ಟ್ ಹೇಳಿದ. ಬ್ರಹ್ಮದೇವ್ರನ್ನ ಕೇಳಿದ್ರಂತೆ, ತತ್ಪುತ್ರ ಪುತ್ರ ಪೌತ್ರಾಣ ವಂಶೋದ್ಯಾಪಿ ನಹಿ ಶ್ರುತಃ. ಅವರ ಮೊಮ್ಮಕ್ಕಳ 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 ನಾಮ ಅಲ್ಲ, ವಂಶದ ನಾಮವೂ ಇಲ್ಲ ಅಂತ.
ಅದಕ್ಕೆ ಯುಗೋರು ಕಾಲ ಪರ್ಯಾಯಂ, ಯುಗ ಯುಗಗಳೇ ಸಂದು ಹೋಗಿವೆ. ನರಾನಯೋಗ್ಯ ಗೀತಿಕಾ ವಿಮೋಹಯೇತ್ತತೋ ನೃಪಃ ಸುಮೂಢ ಬುದ್ಧಿರಂತತೋಲ್ಪಕಾಲ ಇತ್ಯಮನ್ಯತಾ. ನರಾನ್ ಅಯೋಗ್ಯ ಗೀತಿಕಾ, ಅವರ ಯೋಗ್ಯತೆಗೆ ಮೀರಿದ ಯಾವುದೇ ಸೌಂದರ್ಯ ಇವರ ಕಣ್ಣಿಗೆ ಬರೋಲ್ಲ. ಜನರ ಪ್ರಜ್ಞೆ ಎಷ್ಟಿದೆ ಅಷ್ಟು ಅವರು ಸುಖವನ್ನು ಅಥವಾ ಅಷ್ಟು ರಸವನ್ನು ಅಷ್ಟು ರೂಪವನ್ನು ಅವರು ಗ್ರಹಿಸಬಹುದು. ಆಮೇಲೆ ಅದಕ್ಕಿಂತ ಬಹಳ ಚೆನ್ನಾಗಿದ್ರೂ ಗ್ರಹಿಸಲಿಕ್ಕಾಗಲ್ಲ. ಅದರಿಂದಾಗಿ ನರಾನ್ ಅಯೋಗ್ಯ ಗೀತಿಕಾ, ಅವರಿಗೆ ಯೋಗ್ಯವಲ್ಲದ ಗೀತೆ ಹಾಡು ಅವರಿಗೆ ಅರ್ಥ ಆಗೋದಿಲ್ಲ. ಅದನ್ನು ಅಲ್ಲಿ ಹೇಳಿದ್ದು. ಸುಮೂಢ ಬುದ್ಧಿ, ಅವನ ಬುದ್ಧಿ ಮೋಹಕ್ಕೆ ಒಳಗಾಯಿತು. ಅಲ್ಪಕಾಲ ಇತಿ ಅಮನ್ಯತ, ಸ್ವಲ್ಪವೇ ಕಾಲ ಅಂತ ಅಂದುಕೊಂಡ. ಸಮೂರ್ಛಿತ ಪ್ರಬೋಧಿತೋಬ್ಜೇನ ತಂತ್ವ ಪೃಚ್ಛತ ಸುತಾಪತಿಂಬಲಂಚತೋಬ್ರವಿದ್ಯುಗಾತ್ಯಯೇ ಬಹು. ಅದು ಮಧ್ವರ ಜೀವನ ಚರಿತ್ರೆಯಲ್ಲಿಯೂ ಬರುತ್ತೆ. ಅವರು ಹಾಡಿದಾಗ ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಜನಸುಕ್ತಿದಾನುಪಮ ಗಾನ ಸಂಪದ, ಜನರಿಗೆ ನಿದ್ರೆ ಬಂದಿತ್ತು. ಆ ಹಾಡು ಚೆನ್ನಾಗಿತ್ತು ಅಂತ ಹೇಗೆ ಗೊತ್ತು? ಬರಡೆ ಮರ ಕೊನರಿತ್ತು. ಅದರಿಂದಾಗಿ ಆಚಾರ್ಯರ ಜೀವನ ಏನಿದೆ ಆಚಾರ್ಯರ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಇದೆ. ಅದಕ್ಕಿದೊಂದು ಉದಾಹರಣೆ. ಮತ್ತು ಅವರು ಹೇಳಿದ್ರು ಅನುವ್ಯಾಖ್ಯಾನದಲ್ಲಿ, ಅದು ನಿಮಗೆ ಗೊತ್ತೇ ಇದೆ, ಗೀತಾತ್ ಪುಷ್ಪ ಫಲಾವಾಪ್ತಿ, ಹಾಡೋದ್ರಿಂದಾಗಿ ಹೂವು ಹಣ್ಣುಗಳು ಮೊಳೆಯುತ್ತೆ, ಕೆಟ್ಟ ದೃಷ್ಟಿಯಿಂದ ಮುಟ್ಟಿದರೆ ಗಿಡ ಸೊರಗತ್ತೆ, ಅದರಿಂದಾಗಿ ಗಿಡಗಳಿಗೆ ಜೀವ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಅವರು ಜೈನರನ್ನು ಅವರು ಕೇಳಿದ್ರು. ಅದರಿಂದಾಗಿ ಸುತಾಪತಿಂ ಬಲಂಚತೋಬ್ರವಿದ್ಯುಗಾತ್ಯಯೇ ಬಹು ಸರೈವತೋ ಬಲಾಯತಾಂ ಪ್ರದಾಯ ಗಂಧಮಾದನಂ ಗತೋತ್ರ ಚಿರಣ ಸತ್ತಪ ಅವಾಪ ಕೇಶವಾಂತಿಕಂ. ಅವರು ಬ್ರಹ್ಮದೇವರು ಹೇಳಿದ್ರು, ಸಮೂರ್ಛಿತ ಪ್ರಬೋಧಿತ ಅಬ್ಜಜೇನ ತಂತು ಪೃಚ್ಛತ. ಸರಿ, ಬ್ರಹ್ಮದೇವರನ್ನು ಕೇಳ್ದ, ನಮ್ಮ ಆಯ್ಕೆ ಮುಗೀತು, ನಮ್ಮ ಆಪ್ಷನ್ಸ್ ಎಲ್ಲ ಮುಗಿದೋಯ್ತು, ನೀವೇ ಹೇಳಿ. ಅದಕ್ಕೆ ಅವರು ಹೇಳಿದ್ರು, ನೋಡಪ್ಪ, ನೀನು ಒಂದು ಕಾಲದಲ್ಲಿ ಕುಶಸ್ಥಳಿಯನ್ನು ಆಳ್ತಾ ಇದ್ದಿ. ನೀನು ಹೋದ ಮೇಲೆ ನಿನ್ನ ತಮ್ಮಂದಿರು ಅಲ್ಲಿ ಇದ್ದರು, ನಿನ್ನ 99 ಜನ ತಮ್ಮಂದಿರು ಯಾರ್ಯಾರೋ ದಾಳಿ ಮಾಡಿ ಆ ಊರು ನಾಶ ಆಗಿ ಚೆಲ್ಲಾಪಿಲ್ಲಿಯಾಗಿ ಹೊಟ್ಟೋಗಿ ಬಹಳ ಯುಗಗಳಾಗಿದೆ. ಈಗ ಕೃಷ್ಣ ಅನ್ನುವವನು ಬಂದು ನೀನು ಮೊದಲು ಯಾವ ಜಾಗದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀಯೋ ಅಲ್ಲಿಯೇ ಒಂದು ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದಾನೆ, ಅಲ್ಲಿಗೆ ಹೋಗಿ ಅಲ್ಲೇ ಸಿಗ್ತಾನೆ ಅಂತ. ಏನು ಆಶ್ಚರ್ಯ ಅಲ್ಲ? ಇವನು ಮೇಲ್ಗಡೆ ಹೋದಾಗೆಲ್ಲ ಸರ್ವನಾಶ ಆಗಿ ಹೋಯಿತು. ವಾಪಸ್ ಬರ್ಬೇಕಾದ್ರೆ ಮತ್ತೆ ಅದು ಕಟ್ಟಿಕೊಂಡು ಇದೆ. ಇದು ಕಾಲದ ವೈಶಿಷ್ಟ್ಯ. ಇಡೀ 17ನೇ ಅಧ್ಯಾಯ ಕಾಲದ ವೇಗ, ಕಾಲದ ಸಾಪೇಕ್ಷ ಎಲ್ಲವನ್ನ ಹೇಳುವಂತಹದ್ದು. ಅದರಿಂದಾಗ ಅವನು ಕೆಳಗಡೆ ಬಂದ. ತಾನು ಮುಂಚೆ ಕಟ್ಟಿದ ಊರು ಈಗ ಸ್ವಲ್ಪ ಚೇಂಜ್ ಆಗಿರುತ್ತೆ, ಆದರೆ ಊರದೇ, ಕುಶಸ್ಥಲಿ ಅಂತಲೇ ಹೆಸರು. ಅಲ್ಲಿಗೆ ಬಂದಾಗ ರೇವತಿಯನ್ನು ಕರ್ಕೊಂಡು ಬಂದ. ಬಲೋಪಿತಾಂ ಪುರಾತನ ಪ್ರಮಾಣ ಸಂಹಿತಾಂ ವಿಭು ಹಲೇನ ಚಾಜ್ಞಯಾ ತಮಾಂ ಚಕಾರ ಸತ್ಯವಾಂಛಿತ. ಬಲರಾಮನು ಕೂಡ ಅವಳು ಪುರಾತನ ಯುಗ, ಮೊದಲನೇ ಯುಗದಂತೆ ಬಹಳ ಎತ್ತರವಾಗಿದ್ಲು. ಅವಳನ್ನು ತನ್ನ ಲೆವೆಲ್ಲಿಗೆ ಮಾಡಿಕೊಂಡ ಅಂತೆ, ನೇಗಿಲಿನಿಂದ ಎಳೆದು. ತಯಾರತಸ್ಸುತಾವುಭೌ ಷಠೋಲ್ಮುಖ ವಿಬ್ಧಾವದಾತ್ ಪುರಾರ್ಯಮಾಂಚ ಕೌತುರ ಉದಾರ ಚೇಷ್ಟಿತೋ ಬಲ. ಅವಳಲ್ಲಿ 2 ಮಕ್ಕಳು, ನಿಷಠ ಮತ್ತು ಉಲ್ಮುಖ ಅಂತ. ಅವರು ಯಾರು ಅಂತಂದರೆ ಅರ್ಯಮ ಅಂತನ್ನುವ ಆದಿತ್ಯರ ಅಂಶ ಅವರಿಗಿತ್ತು. ಜನಾರ್ದನಶ್ಚ ರುಕ್ಮಿಣೀಕರಂ ಶುಭೇ ದಿನೇ ಗ್ರಹೀತ್ ಮಹೋತ್ಸವಸ್ತದಾಭವತ್ ಕುಶಸ್ಥಲೀ ನಿವಾಸಿನಾಂ. ಆಮೇಲೆ ಶ್ರೀಕೃಷ್ಣ ರುಕ್ಮಿಣಿಯನ್ನು ಮದುವೆಯಾದ ಒಂದು ದೊಡ್ಡ ಹಬ್ಬ ಆಯಿತು. ಚತುರ್ಮುಖೇಶ ಪೂರ್ವಕಾ ಸುರಾ ವಿಯತ್ಯವಸ್ಥಿತಾ
ಪ್ರತುಷ್ಟುರ್ಜನಾರ್ದನಂ ರಮಾ ಸಮೇತ ಮೌವ್ಯಯಂ. ಬ್ರಹ್ಮಾದಿಗಳೆಲ್ಲ ಬಂದು ಸ್ತೋತ್ರ ಮಾಡಿದರು. ಮುನೀಂದ್ರದೇವಗಾಯನಾದಯೋಪಿ ಯಾದವೈಸ್ಸಹ ವಿಚೇರುರುತ್ತಮೋತ್ಸವೇ ರಮಾ ರಮೇಶ ಯೋಗಿನಿ. ಗಂಧರ್ವರು, ಮುನಿಗಳು ಎಲ್ಲರೂ ಬಂದರು. ಅವತ್ತಿನ ಕಾಲದಲ್ಲಿ ಯಾರ್ಯಾರು ದೇವತಾಂಶರಿದ್ದರೋ ಅವರೆಲ್ಲರೂ ಬಂದರು. ಪಾಂಡವರು ಮದುವೆಗೆ ಬಂದಿದ್ದರು ಅಂತ ಹೇಳ್ತಾರೆ. 25ನೇ ವಯಸ್ಸಿನಲ್ಲಿ, ಕೃಷ್ಣನ 25ನೇ ವಯಸ್ಸಿನಲ್ಲಿ ಆದ ಮದುವೆ. ಸಪಾಂಡವಾ ಸಮಾಯಯು ಹರಿಂ ರಮಾ ಸಮಾಯುತಂ ಅಂತ. ಹೀಗೆ ಮದುವೆ ವಿಜೃಂಭಣವಾಗಿ ಆಯಿತು. ಎಲ್ಲರೂ ಬಹಳ ಸಂತೋಷಪಟ್ಟರು ಅನ್ನುವಲ್ಲಿಗೆ ನಮ್ಮ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಉಳಿದದ್ದು ನಾಳೆ ನೋಡೋಣ. ಕೃಷ್ಣ